ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಟ್ರೈಲರ್ ಇಂದು ರಿಲೀಸ್ ಆಗಿದೆ. ಈಗಾಗಲೇ ಪೋಸ್ಟರ್ ಹಾಗೂ ಹಾಡುಗಳ ಮೂಲಕ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದ್ದು ನಟ ಸಾರ್ವಭೌಮ ಈಗ ಮತ್ತಷ್ಟು ಕಿಕ್ ಹೆಚ್ಚಿಸಿದೆ ಅಂದ್ರೆ ಸುಳ್ಳಲ್ಲ. ಇದೇ ಮೊದಲ ಸಲ ಪುನೀತ್ ರಾಜ್ಕುಮಾರ್ ಜರ್ನಲಿಸ್ಟ್ ಪಾತ್ರ ನಿಭಾಯಿಸಿದ್ದು ಅದರಲ್ಲಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಸಿಕ್ಕಿದೆ. ಇದನ್ನು ನೋಡಿದ ಅಭಿಮಾನಿಗಳು ಸಿನಿಮಾದಲ್ಲಿ ಫುಲ್ ಹಂಗಾಮಾನೆ ಅಂತಿದ್ದಾರೆ. 14 ನಿಮಿಷದಲ್ಲಿ 1 ಲಕ್ಷ ವ್ಯೂಸ್ ಕಂಡ ಟ್ರೈಲರ್ ನಲ್ಲಿ ಅತ್ಯದ್ಭುತವಾದ ಮನೋರಂಜನೆ ಕೂಡ ಕಾಣ್ತಾ ಇದೆ. ಅಪ್ಪು ಅಭಿಮಾನಿ ನಿರೀಕ್ಷೆ ಮಾಡೋ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಈ ಚಿತ್ರದಲ್ಲಿ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ಡ್ಯಾನ್ಸ್, ಫೈಟ್ಸ್, ಕಾಮಿಡಿ, ಥ್ರಿಲ್, ಸ್ಟೈಲ್ ಎಲ್ಲವೂ ಅಡಗಿವೆ. ಇದೆಲ್ಲದರ ಜೊತೆಗೆ ಬಹುದೊಡ್ಡ ಸರ್ಪ್ರೈಸ್ ಸಿಕ್ಕಿರೋದು ಅಪ್ಪಿ ಬಳಗಕ್ಕೆ ತಡೆಯಲಾರದಷ್ಟು ಖುಷಿಯನ್ನ ತಂದಿದೆ. ಅದೇನಪ್ಪಾ ಅಂದ್ರೆ ನಟ ಸಾರ್ವಭೌಮ ಟೈಟಲ್ ಗೆ ಒಂದು ಗೌರವ ಇದೆ, ಅದಕ್ಕೊಂದು ಗತ್ತಿದೆ ಎಂಬ ಮಾತಿನ ನಡುವೆಯೂ ಕಥೆ ಏನಿರಬಹುದು ಎಂಬ ಕುತೂಹಲ ಕಾಡ್ತಿತ್ತು. ಇದೀಗ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಚಿತ್ರದ ಕಥೆ ಬಹಿರಂಗವಾಗಿದೆ. ಹೌದು, ನಟ ಸಾರ್ವಭೌಮ ಹಾರರ್ ಥ್ರಿಲ್ಲರ್ ಕಥೆಯಾಗಿದೆ. ನಟ ಸಾರ್ವಭೌಮ ಹಾರರ್ ಸಿನಿಮಾ. ಈ ಚಿತ್ರದಲ್ಲಿ ದೆವ್ವ ಯಾರ ಮೇಲೆ ಬರುತ್ತೆ ಎಂಬ ಕುತೂಹಲ ಬೇಡ, ಯಾಕಂದ್ರೆ ಟ್ರೈಲರ್ ನಲ್ಲಿ ಅದನ್ನ ಬಿಟ್ಟು ಕೊಟ್ಟಿದ್ದಾರೆ. ಅಂದಾಗಿ ಸಿನಿಮಾದಲ್ಲಿ ದೆವ್ವ ಇರೋದು ಪುನೀತ್ ರಾಜ್ಕುಮಾರ್ ಅವರ ಮೇಲೆ. ಹಾಗಾಗಿ ಪುನೀತ್ ಹಾರರ್ ಪಾತ್ರ ಮಾಡ್ತಿರೋದು ಇದೇ ಮೊದಲು. ಇನ್ನು ಸಿನಿಮಾದಲ್ಲಿ ಅಪ್ಪು ಫೋಟೋ ಜರ್ನಲಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇದು ಕೂಡ ಪವರ್ ಸ್ಟಾರ್ ಅಭಿಮಾನಿಗಳಿಗೆ ಸರ್ಪ್ರೈಸ್ ಆಗಿದೆ, ಯಾಕಂದ್ರೆ ಇದೇ ಮೊದಲ ಸಲ ಪುನೀತ್ ಜರ್ನಲಿಸ್ಟ್ ಆಗಿ ಅಭಿನಯ ಮಾಡಲಿದ್ದಾರೆ. ಇನ್ನು ಸದ್ಯ ಟ್ರೈಲರ್ ಆದ 110 ನಿಮಿಷದಲ್ಲಿ 4 ಲಕ್ಷ ವೀಕ್ಷಣೆಗಳನ್ನ ಕಂಡಿರುವ ನಟ ಸಾರ್ವಭೌಮ ಟ್ರೈಲರ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಟ್ರೆಂಡಿಂಗ್ ನಲ್ಲಿದೆ. ಅಪ್ಪು ಹೊಸ ಆಟ ನೋಡಿದ ಫ್ಯಾನ್ಸ್ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ. ಫೆಬ್ರವರಿ 7ರಂದು ನಟ ಸಾರ್ವಭೌಮ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಪವನ್ ಒಡಿಯಾರ್ ನಿರ್ದೇಶನ ಮಾಡಿರುವಂತಹ ಈ ಚಿತ್ರ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ರಚಿತಾ ರಾಮ್, ಅನುಪಮಾ ಪರಮೇಶ್ವರನ್, ರವಿಶಂಕರ್, ಅಚ್ಯುತ್ ಕುಮಾರ್, ಚಿಕ್ಕಣ್ಣ ಸೇರಿದಂತೆ ಹಲವಾರು ಜನ ಬಣ್ಣ ಹಚ್ಚಿ ಅಭಿನಯಿಸಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ಡಿ ಇಮಾನ್ ಅವರದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ